ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿ ಲಕ್ಷ್ಮಿಯೇ ನಮಃ. ನನ್ನ ಪ್ರೀತಿಯ ಮಗುವೆ, ಇಂದು ಕೇವಲ ಶುಕ್ರವಾರವಲ್ಲ, ಇಂದು ನಿನ್ನ ಕಣ್ಣೀರು ಹನಿಗಳು ಮುತ್ತಾಗುವ ದಿನ. ನಿನ್ನ ಮನೆಯ ಹೊಸ್ತಿಲನ್ನು ಸಾಯಿಬಾಬಾ ಮತ್ತು ಮಹಾಲಕ್ಷ್ಮಿ ಇಬ್ಬರು ಒಟ್ಟಾಗಿ ತುಡಿಯುತ್ತಿರುವ ಪುಣ್ಯದ ದಿನ. ಈ ಸಂದೇಶ ನಿನ್ನನ್ನು ಹುಡುಕಿಕೊಂಡು ಬಂದಿದೆ ಎಂದರೆ ಸಾಯಿ ಲಕ್ಷ್ಮಿಯ ಕೃಪೆ ನಿನ್ನ ಮೇಲೆ ಸುರಿಯಲು ಶುರುವಾಗಿದೆ ಎಂದರ್ಥ. ಇಲ್ಲಿಯವರೆಗೆ ನೀನು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು, ರಾತ್ರಿ ಪೂರ್ತಿ ಅತ್ತು ಹಸಿಯಾದ ನಿನ್ನ ದಿಂಬು, ಇವೆಲ್ಲದಕ್ಕೂ ಉತ್ತರ ಕೊಡಲು ಸಾಯಿಬಾಬಾ ಲಕ್ಷ್ಮಿಯ ರೂಪದಲ್ಲಿ ಬಂದಿದ್ದಾರೆ. ಮಗುವೆ, ನಿನ್ನ ವ್ಯವಹಾರದ ನಷ್ಟವಿರಲಿ, ನಿಂತು ಹೋದ ನಿನ್ನ ಮಗಳ ಮದುವೆ ಇರಲಿ ಅಥವಾ ಮಗನ ಮದುವೆ ಇರಲಿ, ಹಾಸಿಗೆ ಹಿಡಿದ ನಿನ್ನ ಪೋಷಕರ ನೋವಿರಲಿ, ಎಲ್ಲವನ್ನು ಬಾಬಾರ ಪಾದಕ್ಕೆ ಒಪ್ಪಿಸಿ ಈ ದಿವ್ಯ ಸಂದೇಶವನ್ನು ಕೇಳು. ಇಂದು ನಿನ್ನ ಮನೆಯಲ್ಲಿ ದಾರಿದ್ರ್ಯ ಅಳಿದು ಅಷ್ಟೈಶ್ವರ್ಯದ ದೀಪ ಬೆಳಗಲಿದೆ. ನನಗೆ ಕೇವಲ ಬೇಕಿರುವುದು 2: ಶ್ರದ್ಧಾ ಮತ್ತು ಸಬೂರಿ ಎಂಬ ಹಣ ಮತ್ತು ಅಚಲವಾದ ನಂಬಿಕೆ. ಸಿದ್ಧವಾಗಿದ್ದೀಯಾ? ಬಾಬಾ ಮತ್ತು ಸಾಯಿ ಲಕ್ಷ್ಮಿ ನಿನ್ನ ಬದುಕಿನ ಹೊಸ ಅಧ್ಯಾಯವನ್ನು ಹಿಂದೆ ಬರೆಯಲಿದ್ದಾರೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬೆಟ್ಟದಂತೆ ಬಂದು ನಿಂತಿವೆ ಎಂದು ದೇವರಿಗೆ ಬೈಯುತ್ತಿದ್ದೀರಾ? ನಾನೇನು ತಪ್ಪು ಮಾಡಿದೆ ಬಾಬಾ, ನನಗೆ ಯಾಕೆ ಇಷ್ಟೊಂದು ಪರೀಕ್ಷೆ ಅಂತ ಹತ್ತು ಸುಸ್ತಾಗಿದ್ದೀರಾ? ಒಂದು ಮಾತು ನೆನಪಿಡಿ, ನಿಮ್ಮ ಮನೆಯ ಬಾಗಿಲಿಗೆ ಸಾಕ್ಷಾತ್ ಸಾಯಿ ಬಾಬಾ ಮತ್ತು ಮಹಾಲಕ್ಷ್ಮಿ ಬಂದರೂ ನಿಮಗೆ ಗುರುತಿಸಲು ಸಾಧ್ಯವಾಗದಿರಬಹುದು. ಯಾಕೆಂದ್ರೆ ಅವರು ಬರುವುದು ಶ್ರೀಮಂತರ ರೂಪದಲ್ಲ, ಒಬ್ಬ ಹಸಿದ ಭಿಕ್ಷುಕನ ರೂಪದಲ್ಲಿ. ಇಂದು ನಾನು ನಿಮಗೆ ಹೇಳಲಿರುವ ಕತೆ ಕೇವಲ ರತ್ನಮ್ಮ ಎಂಬ ಬಡ ವಿಧವೆಯ ಕಥೆಯಲ್ಲ. ಇದು ನಿಮ್ಮ ಮತ್ತು ನನ್ನ ಕತೆ. ಜಮೀನಿನ ವಿವಾದದಿಂದ ಬೀದಿಗೆ ಬಂದು ಮಾತನಾಡಲಾಗದ ಮಗನನ್ನು ಅಪ್ಪಿಕೊಂಡು ಕಣ್ಣೀರು ಹಾಕುತ್ತಿದ್ದ ಆ ತಾಯಿಯ ಮನೆಗೆ ಮಧ್ಯರಾತ್ರಿ ಸಾಯಿಬಾಬಾ ಏಕೆ ಬಂದರು? ಆ ಹರಿದ ಹಳೆಯ ಚೀಲದಲ್ಲಿದ್ದ ರಹಸ್ಯವಾದರೂ ಏನು? ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ಈ ಅದ್ಭುತ ಸಾಯಿ ಲಕ್ಷ್ಮಿ ಚಮತ್ಕಾರವನ್ನು ಹಿಂದೆ ಕೇಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲೂ ದಾರಿದ್ರ್ಯ ತಾಂಡವಾಡುತ್ತಿದ್ದರೆ ಈ ಕಥೆಯ ಅಂತ್ಯದಲ್ಲಿ ನಿಮಗೊಂದು ದಿವ್ಯ ಪರಿಹಾರ ಕಾಯುತ್ತಿದೆ. ಹಾಗಾದರೆ ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಲಕ್ಷ್ಮಿಯ ವಿಶೇಷ ಸಂದೇಶ ಏನಿದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದು ಕೇವಲ ಸಂದೇಶವಲ್ಲ, ವಿಧಿಯ ಲಿಖಿತ. ಬಾಬಾರವರು ಹೇಳುತ್ತಾರೆ, ಈ ಸಂದೇಶವು ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ ಎಂದರೆ ನೀವು ಬಾಬಾರವರ ದಿವ್ಯ ದೃಷ್ಟಿಯಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಿಸಿಕೊಳ್ಳಲು ಅರ್ಹರಾಗಿದ್ದೀರಿ ಎಂದರ್ಥ. ಇಂದು ನಿಮ್ಮ ಹಣೆ ಬರಹವು ಕೇವಲ ಕೆಂಪು ದಿವ್ಯ ಜ್ವಾಲೆಯಿಂದ ಆವರಿಸಲ್ಪಟ್ಟಿದೆ. ಇದು ನಿಮ್ಮ ಜೀವನದ ಎಲ್ಲಾ ಕಲ್ಮಶಗಳನ್ನು ಸುಟ್ಟು ಹೊಸ ಜೀವನವನ್ನು ನೀಡುವ ಸಂಕೇತವಾಗಿದೆ. ನೀವು ಈ ಕ್ಷಣದಲ್ಲಿ ಮನಸ್ಸಿನಲ್ಲೇ ಒಮ್ಮೆ ಓಂ ಸಾಯಿರಾಮ್ ಎಂದು ಸ್ಮರಿಸಿದರೆ ನೀವು ವರ್ಷಗಳಿಂದ ಹುಡುಕುತ್ತಿದ್ದ ಸಂಪತ್ತು ಮತ್ತು ಪ್ರಗತಿಯ ದಾರಿಗಳು ತಾವಾಗಿಯೇ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತವೆ. ಇಂದು ನಿಮ್ಮ ಜೀವನದ ಮುಚ್ಚಿದ ಬಾಗಿಲುಗಳು ಮೊದಲ ಬಾರಿಗೆ ತೆರೆಯಲಿವೆ. ಇಂದು ಕೇವಲ ಶುಕ್ರವಾರವಲ್ಲ, ಸಾಯಿ ಲಕ್ಷ್ಮಿಯ ಧಾಮವು ನಿಮಗಾಗಿ ನೇರವಾಗಿ ತೆರೆದಿದೆ. ನೀವು ಈ ಕ್ಷಣದಲ್ಲಿ ಮನಸ್ಸಿನಲ್ಲೇ ಒಮ್ಮೆ ಓಂ ಸಾಯಿರಾಮ್ ಎಂದು ಸ್ಮರಿಸಿದರೆ ನೀವು ವರ್ಷಗಳಿಂದ ಹುಡುಕುತ್ತಿದ್ದ ಸಂಪತ್ತು ಮತ್ತು ಪ್ರಗತಿಯ ದಾರಿಗಳು ತಾವಾಗಿಯೇ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತವೆ. ಇಂದು ನಿಮ್ಮ ಜೀವನದ ಮುಚ್ಚಿದ ಬಾಗಿಲುಗಳು ಮೊದಲ ಬಾರಿಗೆ ತೆರೆಯಲಿವೆ. ನಿಮ್ಮ ಮುಂದಿನ ಭವಿಷ್ಯವನ್ನು ಬ್ರಹ್ಮಾಂಡವಲ್ಲ, ಬದಲಾಗಿ ರಾಮಭಕ್ತ ಹನುಮಂತನು ತನ್ನ ಬಲಿಷ್ಠ ಕೈಗಳಿಂದ ಬರೆಯಲು ಆರಂಭಿಸಿದ್ದಾನೆ. ಈ ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿದರೆ ನಿಮಗೆ ಸಂಪೂರ್ಣ ಫಲ ದೊರಕುವುದು ಖಚಿತ. ನಿಮ್ಮ ಯಶಸ್ಸಿನ ಕೀಲಿಕೈಯನ್ನು ನಿಮ್ಮ ಕೈಯಲ್ಲಿಯೇ ಇಟ್ಟುಕೊಂಡು ಬೇರೆಯಲ್ಲೂ ಹುಡುಕದಿರಿ. ಈ ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿದರೆ ಈ ಸಂದೇಶದ ಮೂಲಕ ನಿಮ್ಮ ಮನೆಗೆ ಸಮೃದ್ಧಿಯು ಆಹ್ವಾನವಾಗುತ್ತದೆ. ಸಕಲ ಐಶ್ವರ್ಯಗಳು ನಿಮ್ಮ ಮನೆಯಲ್ಲಿ ನೆಲೆಯೂರುತ್ತದೆ. ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ತುಕ್ಕು ಹಿಡಿದು ಮುಚ್ಚಿ ಹೋಗಿದ್ದ ನಿಮ್ಮ ಪ್ರಗತಿಯ ಬಾಗಿಲುಗಳು ಈಗ ಶಬ್ದ ಮಾಡಿಕೊಂಡು ತೆರೆಯಲಿವೆ. ನಿಮ್ಮ ಮನೆಯ ಮೂಲೆ ಮೂಲೆಗಳಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಭಜನೆ ಮತ್ತು ಮಂಗಳಕರ ಗಂಟೆಗಳ ಧ್ವನಿ ಕೇಳಿಬರಲಿದೆ. ಸಾಯಿಬಾಬಾ ಮತ್ತು ಮಾತೆ ಮಹಾಲಕ್ಷ್ಮಿಯು ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಒಳಬರಲಿದ್ದಾರೆ. ಇಂದು ಸಂಜೆ ಈ ಸರಳ ಪರಿಹಾರ ಮಾಡಿ ನೋಡು. ಸಾಯಿ ಲಕ್ಷ್ಮಿಯು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಇಂದು ಸಂಜೆ ನೀನು ಮಾಡಬೇಕಾಗಿರುವುದು, ಸೂರ್ಯಾಸ್ತದ ವೇಳೆ
ಸಾಯಿಬಾಬಾ ಮತ್ತು ಲಕ್ಷ್ಮೀ ದೇವಿಯ ಪಟಕ್ಕೆ ಹಳದಿ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಿ 5 ಅಥವಾ 9 ಬತ್ತಿಗಳ ದೀಪ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ಸಕ್ಕರೆ ಅಥವಾ ಹಾಲಿನಿಂದ ಮಾಡಿದ ಪಾಯಸವನ್ನು ಅರ್ಪಿಸಿ. ಈ ದಿನ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಅಕ್ಕಿಯನ್ನು ದಾನ ಮಾಡಿ. ನನ್ನ ಮಗುವೆ, ಈಗ ನಿನ್ನ ಮನಸ್ಸಿನಲ್ಲಿರುವ ಆ ಒಂದು ದೊಡ್ಡ ಸಂಕಲ್ಪವನ್ನು ಬಾಬಾರ ಪಾದಕ್ಕೆ ಅರ್ಪಿಸು. ಈ ಸಂದೇಶವನ್ನು ನೀನು ಕೇಳಿದ ಕ್ಷಣದಿಂದಲೇ ನಿನ್ನ ಸಂಕಲ್ಪವು ಚಮತ್ಕಾರವಾಗಿ ಆರಂಭವಾಗಲು ಈಡೇರಲು ಪ್ರಾರಂಭವಾಗುತ್ತದೆ. ನಿನ್ನ ನಂಬಿಕೆಯೇ ನಿನ್ನ ಗೆಲುವು. ಭಯಬೇಡ, ನಾನು ಸದಾ ನಿನ್ನ ಜೊತೆ ಇದ್ದೇನೆ. ಮುಂಬರುವ ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವವೇ ಬದಲಾಗಲಿದೆ. ನಿನ್ನ ಮುಖದಲ್ಲಿ ದೈವಿಕ ತೇಜಸ್ಸು ಬರಲಿದ್ದು ನೀನು ಆಡುವ ಮಾತುಗಳು ಇತರರಿಗೆ ಪ್ರೇರಣೆಯಾಗಲಿವೆ. ನೀನು ಸಾಮಾನ್ಯ ಆತ್ಮವಲ್ಲ, ಪರಮಾತ್ಮನ ಒಂದು ಅಂಶ ಎಂಬುದನ್ನು ಬಾಬಾ ನೆನಪಿಸುತ್ತಿದ್ದಾರೆ. ಇಂದು ಕೇವಲ ಶುಕ್ರವಾರವಲ್ಲ, ಇದು ಸಾಯಿ ಲಕ್ಷ್ಮಿಯ ಸಮ್ಮಿಲನದ ದಿನ. ನಿಮ್ಮ ಜೀವನದ ದಾರಿದ್ರ್ಯವನ್ನು ದೂರ ಮಾಡಿ ಅಷ್ಟೈಶ್ವರ್ಯಗಳನ್ನು ನೀಡಲು ಬಾಬಾ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನು ಕರೆತರುತ್ತಿದ್ದಾರೆ. ಬಾಬಾರವರು ಹೇಳುತ್ತಾರೆ, ನನ್ನ ಮಗುವೆ, ಈ ಶುಕ್ರವಾರ ನಿನ್ನ ಪಾಲಿಗೆ ಕೇವಲ ವಾರದ ಒಂದು ದಿನವಲ್ಲ, ಇದು ನಿನ್ನ ಸೌಭಾಗ್ಯದ ಬಾಗಿಲು. ನಿನ್ನ ಮನೆಯ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿಯ ಹೆಜ್ಜೆ ಗುರುತುಗಳು ಮೂಡಲಿವೆ. ಇಲ್ಲಿಯವರೆಗೆ ನೀನು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು ಮತ್ತು ಕಣ್ಣೀರು ಇಂದಿಗೆ ಸಮಾಪ್ತವಾಗಲಿದೆ. ಸಾಯಿ ಲಕ್ಷ್ಮಿಯ ಕೃಪೆಯಿಂದ ನಿನ್ನ ನಿಂತು ಹೋಗಿದ್ದ ಹಣಕಾಸಿನ ಮೂಲಗಳು ಮತ್ತೆ ಚಿಗುರಲಿವೆ. ಅನಿರೀಕ್ಷಿತ ರೂಪದಲ್ಲಿ ಸಂಪತ್ತು ನಿನ್ನನ್ನು ಹುಡುಕಿಕೊಂಡು ಬರಲಿದೆ. ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ನಿನ್ನ ಕುಟುಂಬದ ಕಲಹಗಳು ಮುಗಿದು ಪ್ರೇಮದ ವಾತಾವರಣ ನಿರ್ಮಾಣವಾಗಲಿದೆ. ನಿನ್ನ ಮನೆಯಲ್ಲಿ ಘಂಟಾನಾದ ಮತ್ತು ಮಂತ್ರಘೋಷಣೆಗಳು ಕೇಳಿ ಬರಲಿದೆ. ಇದು ದೈವಿಕ ಶಕ್ತಿ ನಿನ್ನ ಮನೆಯನ್ನು ಪ್ರವೇಶಿಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಸಾಯಿಬಾಬಾರವರು ತಿಳಿಸುವಂತೆ ಈ ಲಕ್ಷ್ಮೀ ಶುಕ್ರವಾರದಂದು ವಾಯುಪುತ್ರ ಹನುಮಂತನು ನಿನ್ನ ಜೀವನಕ್ಕೆ ರಕ್ಷಕನಾಗಿ ನಿಲ್ಲಲಿದ್ದಾನೆ. ನಿನ್ನ ಶತ್ರುಗಳ ಸಂಚುಗಳು ಧೂಳಿಪಟವಾಗಲಿದೆ. ನಿನ್ನ ಪ್ರಗತಿಗೆ ಅಡ್ಡವಾಗಿದ್ದ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹನುಮಂತನು ತನ್ನ ಗದೆಯಿಂದ ನಾಶ ಮಾಡಲಿದ್ದಾನೆ. ಬಾಬಾ ಅತ್ಯಂತ ಕರುಣೆಯಿಂದ ಹೇಳುತ್ತಾರೆ, ಮಗುವೆ, ನೀನು ಸೋತಾಗಲೆಲ್ಲ ನಾನು ನಿನ್ನ ಜೊತೆಗಿದ್ದೆ. ನೀನು ಅರ್ಧಕ್ಕೆ ಬಿಟ್ಟ ಕೆಲಸಗಳು, ಅರ್ಧಕ್ಕೆ ನಿಂತ ಪ್ರಾರ್ಥನೆಗಳೇ ನಿನ್ನ ಹಿನ್ನಡೆಗೆ ಕಾರಣವಾಗಿತ್ತು. ಆದರೆ ಇಂದು ಈ ಸಂದೇಶವನ್ನು ನೀನು ಪೂರ್ಣವಾಗಿ ಕೇಳುತ್ತಿರುವುದು ನಿನ್ನ ಜನ್ಮಾಂತರದ ಪುಣ್ಯದ ಫಲ. ಇನ್ನು ಮುಂದೆ ಹಿಂದಿರುಗಿ ನೋಡಬೇಡ. ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸಿಬಿಡು. ಆಗ ನಿನ್ನ ಮನಸ್ಸು ದೈವಿಕ ಚೈತನ್ಯವನ್ನು ಸ್ವೀಕರಿಸಲು ಸಿದ್ಧವಾಗುತ್ತದೆ. ಈ ಶುಕ್ರವಾರದಂದು ಹಸಿದವರಿಗೆ ಅಥವಾ ಪ್ರಾಣಿಗಳಿಗೆ ಸ್ವಲ್ಪ ಆಹಾರ ನೀಡು. ಇದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಸೇವೆ. ಇಂದು ಸಾಯಂಕಾಲ ಬಾಬಾ ಮತ್ತು ಲಕ್ಷ್ಮಿ ಮುಂದೆ ತುಪ್ಪದ ದೀಪ ಹಚ್ಚಿ ಓಂ ಸಾಯಿ ಲಕ್ಷ್ಮಿಯೇ ನಮಃ ಎಂದು 11 ಬಾರಿ ಜಪಿಸು. ಬಾಬಾರವರು ನಿನ್ನ ಕೈ ಹಿಡಿದು ನಡೆಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ನಿನ್ನ ಗೌರವ ಸಮಾಜದಲ್ಲಿ ಹೆಚ್ಚಾಗಲಿದೆ. ನಿನ್ನ ಆರೋಗ್ಯ ಸುಧಾರಿಸಲಿದೆ. ನಿನ್ನ ಮಕ್ಕಳು ಮತ್ತು ಕುಟುಂಬದವರು ನಿನ್ನ ಬಗ್ಗೆ ಹೆಮ್ಮೆ ಪಡುವಂತಹ ದಿನಗಳು ಬರಲಿವೆ. ನೀನು ಇಲ್ಲಿಯವರೆಗೆ ಅನುಭವಿಸಿದ ಕಣ್ಣೀರು, ಅವಮಾನ ಮತ್ತು ಬಡತನದ ಅಧ್ಯಾಯ ಇಂದು ಮುಕ್ತಾಯವಾಗಿ ಇಂದಿನಿಂದ ನಿನ್ನ ಜೀವನದಲ್ಲಿ ಸುವರ್ಣಯುಗ ಆರಂಭವಾಗಲಿದೆ. ರಿಯಲ್ ಎಸ್ಟೇಟ್ ಮತ್ತು ಬಿಸಿನೆಸ್, ನಿಂತು ಹೋಗಿರುವ ಆಸ್ತಿ ವ್ಯವಹಾರಗಳು, ಜಮೀನಿನ ವಿವಾದಗಳು ಬಾಬಾರ ಕೃಪೆಯಿಂದ ಇನ್ನು ಕೆಲವು ವಾರಗಳಲ್ಲಿ ಬಗೆಹರಿಯಲಿವೆ. ನಿನ್ನ ವ್ಯವಹಾರದಲ್ಲಿ ಲಕ್ಷ್ಮಿಯು ಲಾಭದ ರೂಪದಲ್ಲಿ ನೆಲೆಸುತ್ತಾಳೆ. ಶೇರ್ ಮಾರ್ಕೆಟ್ ಅಥವಾ ಇನ್ವೆಸ್ಟ್ಮೆಂಟ್ಗಳಲ್ಲಿ ಗೊಂದಲ ಬೇಡ. ನಿನ್ನ ನಷ್ಟದ ದಿನಗಳು ಮುಗಿದಿವೆ. ಸರಿಯಾದ ಬುದ್ಧಿಶಕ್ತಿಯನ್ನು ಬಾಬಾ ನಿನಗೆ ನೀಡಿ ನಿನ್ನ ಹೂಡಿಕೆಯಲ್ಲಿ ಚಮತ್ಕಾರ ಮಾಡಲಿದ್ದಾರೆ. ಮದುವೆ ಅಥವಾ ಎಂಗೇಜ್ಮೆಂಟ್ಗಳು, ದೋಷಗಳು ನಿವಾರಣೆಯಾಗಿ ನಿಂತು ಹೋದ ಮದುವೆ ಸಂಬಂಧಗಳು ಮತ್ತೆ ಕೂಡಿ ಬರಲಿವೆ. ಸಾಯಿ ಲಕ್ಷ್ಮಿಯೇ ನಿನ್ನ ಮದುವೆ ಜವಾಬ್ದಾರಿ ಹೊತ್ತಿದ್ದಾರೆ. ಹಣಕಾಸಿನ ಸ್ಥಿತಿಯ ಬಗ್ಗೆ ಚಿಂತಿಸದಿರು. ಸೂಕ್ತ ವ್ಯಕ್ತಿಯೊಂದಿಗೆ ನಿನ್ನ ಮದುವೆಯು ನಿಶ್ಚಯವಾಗಲಿದೆ. ಹೋಳಿ ಹುಣ್ಣಿಮೆಯ ನಂತರ ನಿನ್ನ ಮದುವೆ ಅಥವಾ ಎಂಗೇಜ್ಮೆಂಟ್ ನಿಶ್ಚಯವಾಗಲಿದೆ. ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಮಕ್ಕಳಿಲ್ಲದವರು, ನನ್ನ ಮಗುವೆ, ನಿನ್ನ ಒಡಲು ತುಂಬುವ ಸಮಯ ಬಂದಿದೆ. ನಿನ್ನ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ. ಬಾಬಾರವರ ಉದಿ ನಿನ್ನ ಮಕ್ಕಳ ಪಾಲಿಗೆ ಸಂಜೀವಿನಿಯಾಗಲಿದೆ. ಅದನ್ನು ತಪ್ಪದೆ ನಿನ್ನ ಮಕ್ಕಳ ಹಣೆಗೆ ಹಚ್ಚುವುದರಿಂದ ಅವರ ಆರೋಗ್ಯದ ಸಮಸ್ಯೆಯು ಬಗೆಹರಿಯುತ್ತದೆ. ಅವರ ಜೀವನದಲ್ಲಿ ಚಮತ್ಕಾರವಾಗಿ ನಿನ್ನ ಮಗುವು ಮಾತನಾಡುತ್ತದೆ. ನಿನ್ನ ಮಗುವಿನ ಕೈಕಾಲುಗಳಲ್ಲಿ ಚೈತನ್ಯ ಬರುತ್ತದೆ. ಬುದ್ಧಿಯು ಸರಿಯಾಗುತ್ತದೆ.
ಎಲ್ಲ ಮಕ್ಕಳಂತೆ ಸಾಧಾರಣವಾಗಿ ಅವರು ಇರುತ್ತಾರೆ. ನಿನ್ನ ಆಸೆಯಂತೆಯೇ ನಿನ್ನ ಮಗು ಅದ್ಭುತವಾಗಿ ಮಾರ್ಪಾಡಾಗುತ್ತದೆ. ಇದು ನನ್ನ ಚಮತ್ಕಾರ. ವೃದ್ಧ ತಂದೆ ತಾಯಿ ಹಾಸಿಗೆ ಹಿಡಿದ ಪೋಷಕರಿಗೆ ಬಾಬಾರವರು ಶಕ್ತಿಯನ್ನು ನೀಡುತ್ತಾರೆ. ಅವರ ಸೇವೆಯೇ ನಿನಗೆ ಅತಿ ದೊಡ್ಡ ಪುಣ್ಯ ತಂದುಕೊಡಲಿದೆ. ಮಾನಸಿಕ ಕಿರಿಕಿರಿ, ಮನಸ್ಸಿನ ಅಲೆದಾಟ ನಿಲ್ಲಿಸು. ಪರಮಾತ್ಮನ ಅಂಶ ನೀನು. ನಿನ್ನ ಸುತ್ತ ಸಾಯಿ ಲಕ್ಷ್ಮಿಯ ಸುರಕ್ಷಾ ಕವಚವಿದೆ. ಯಾವ ದುಷ್ಟಶಕ್ತಿಯು ನಿನ್ನನ್ನು ಕೆಣಕಲು ಸಾಧ್ಯವಿಲ್ಲ. ಮಾನಸಿಕವಾಗಿ ಶಾಂತಿ ಹೊಂದಲು ಸಾಯಿ ಸಚ್ಚರಿತೆಯ ಪಠನೆಯನ್ನು ಮುಂದುವರೆಸು. ಹಾಗೂ ಮನೆಯಲ್ಲಿ ಲಲಿತಾ ಸಹಸ್ರನಾಮವನ್ನು ನೀನು ಹಾಡಲು ಪ್ರಾರಂಭಿಸು ಅಥವಾ ಕೇಳಲು ಪ್ರಾರಂಭಿಸು. ಮನೆಯಲ್ಲಿಯೂ ಸತತವಾಗಿಯೂ ನೀನು 1 ವರ್ಷಗಳವರೆಗೆ ಲಲಿತಾ ಸಹಸ್ರನಾಮವನ್ನು ಪಠಿಸಿದ್ದಾದರೆ ಸರಸ್ವತಿ, ಲಕ್ಷ್ಮಿ, ದುರ್ಗೆ ನೆಲೆಸಿ ನಿನ್ನ ಮನೆಯಲ್ಲಿ ಸೌಭಾಗ್ಯವು ನೆಲೆಯೂರುತ್ತದೆ. ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ದರಿದ್ರವು ಮನೆಯಿಂದ ತೊಲಗುತ್ತದೆ. ಲಕ್ಷ್ಮಿಯು ಶಾಶ್ವತವಾಗಿ ಮನೆಯಲ್ಲಿ ನೆಲೆಯೂರುತ್ತಾಳೆ. ನಂಬಿಕೆಯ ಬಲೆ. ಸಾಯಿ ಲಕ್ಷ್ಮಿಯ ನೀತಿಕತೆ. ಸಾಯಿ ಲಕ್ಷ್ಮಿಯ ಕೃಪೆಯನ್ನು ಸಾರುವ ಮತ್ತು ನಿಮ್ಮ ಭಾವನೆಗಳಿಗೆ ಹತ್ತಿರವಾಗುವ ಒಂದು ವಿಭಿನ್ನ ಹಾಗೂ ಹೃದಯಸ್ಪರ್ಶಿ ಜೀವನ ಕತೆ ಇಲ್ಲಿದೆ. ಇದು ಕೇವಲ ಹಣದ ಬಗ್ಗೆಯಲ್ಲ, ಬದಲಾಗಿ ನಂಬಿಕೆ ಮತ್ತು ಅತಿಥಿ ಸತ್ಕಾರ ಹೇಗೆ ಭಾಗ್ಯವನ್ನು ಬದಲಿಸುತ್ತದೆ ಎಂಬುದರ ಬಗ್ಗೆ ಅದ್ಭುತವಾದ ನಿಜ ಜೀವನದ ಕಥೆಯಾಗಿದೆ. ಸಾಯಿ ಲಕ್ಷ್ಮಿಯ ಕತೆ. ಹರಿದ ಹಳೆಯ ಚೀಲ ಮತ್ತು ಚಿನ್ನದ ನಾಣ್ಯ. ಹಲವು ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ರತ್ನಮ್ಮ ಎಂಬ ವಿಧವೆ ವಾಸವಾಗಿದ್ದಳು. ಅವಳಿಗೆ ಒಬ್ಬ ಮಗನಿದ್ದ. ಅವನು ಹುಟ್ಟಿನಿಂದಲೇ ಮಾತು ಬಾರದವನು, ಮೂಕನಾಗಿದ್ದ. ರತ್ನಮ್ಮನಿಗೆ ಇದ್ದ ಅಲ್ಪ ಜಮೀನು ಕೂಡ ವಿವಾದದಲ್ಲಿ ಸಿಲುಕಿ ಕೈತಪ್ಪಿ ಹೋಗಿತ್ತು. ಮನೆಯಲ್ಲಿ ದಾರಿದ್ರ್ಯ ತಾಂಡವಾಡುತ್ತಿತ್ತು. ಮಗನಿಗೆ ಮದುವೆ ಮಾಡಬೇಕು, ಜಮೀನು ಬಿಡಿಸಿಕೊಳ್ಳಬೇಕು ಎಂಬ ಚಿಂತೆಯಲ್ಲಿ ಅವಳು ದಿನ ಅಳುತ್ತಿದ್ದಳು. ಒಂದು ದಿನ ಶುಕ್ರವಾರದಂದು ಅವಳು ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ಅಕ್ಕಿಯಲ್ಲೇ ಗಂಜಿ ಮಾಡಿ ಬಾಬಾರ ಪಟದ ಮುಂದೆ ಇಟ್ಟು, ಬಾಬಾ, ಸಾಯಿ ಲಕ್ಷ್ಮಿಯನ್ನೇ ಕರೆ ತರುತ್ತೇನೆ ಅಂದಿದ್ದೆ, ಆದರೆ ನಮಗೆ ಗಂಜಿ ಕುಡಿಯುವ ಗತಿಯೂ ಇಲ್ಲದಂತಾಗಿದೆಯಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಮಲಗಿದಳು. ಮಧ್ಯರಾತ್ರಿ ಯಾರೋ ಬಾಗಿಲು ತಟ್ಟಿದಂತಾಯಿತು. ಎದ್ದು ನೋಡಿದರೆ ಹರಿದ ಹಳೆಯ ಚೀಲವೊಂದನ್ನು ಹೊತ್ತ ಒಬ್ಬ ಮುದಿ ಅವಧೂತ ಮತ್ತು ಅವರ ಜೊತೆ ಹಸಿರು ಸೀರೆ ಉಟ್ಟ ಒಬ್ಬಳು ತೇಜಸ್ವಿ ಮಹಿಳೆ ನಿಂತಿದ್ದಳು. ಮಗುವೆ, ಹಸಿವಾಗಿದೆ, ಏನಾದರೂ ತಿನ್ನಲು ಕೊಡು ಎಂದು ಆ ಮುದುಕ. ರತ್ನಮ್ಮನಿಗೆ ಸಂಕೋಚವಾಯಿತು. ಸ್ವಾಮಿ, ಮನೆಯಲ್ಲಿ ಬರೀ ಗಂಜಿ ಇದೆ, ಅದನ್ನು ನಿಮಗೆ ಹೇಗೆ ಕೊಡಲಿ ಎಂದಳು. ಆದರೆ ಆ ಮಹಿಳೆ ನಗುತ್ತಾ, ಪ್ರೀತಿಯಿಂದ ಕೊಟ್ಟರೆ ಆ ಗಂಜಿಯೇ ಅಮೃತ ಎಂದಳು. ರತ್ನಮ್ಮ ಗೌರವದಿಂದ ಇಬ್ಬರಿಗೂ ಗಂಜಿ ನೀಡಿದಳು. ಊಟ ಮುಗಿದ ಮೇಲೆ ಆ ಮುದುಕ ತನ್ನ ಹರಿದ ಹಳೆಯ ಚೀಲವನ್ನು ಅಲ್ಲೇ ಬಿಟ್ಟು ಹೊರಟರು. ರತ್ನಮ್ಮ, ಸ್ವಾಮಿ, ಚೀಲ ಮರೆತಿದ್ದೀರಿ ಎಂದು ಕೂಗಿದಳು. ಆಗ ಆ ಮುದುಕ ಸಾಯಿಬಾಬಾ ತಿರುಗಿ ನೋಡಿ, ಇದು ನಿನ್ನ ಮನೆಯ ಕಸವಲ್ಲ ಮಗುವೆ, ಇದು ನಿನ್ನ ಇಷ್ಟು ದಿನದ ಕಷ್ಟಗಳ ಚೀಲ. ಇದನ್ನ ನಾನೇ ಹೊತ್ತು ಹೋಗಬೇಕಿತ್ತು, ಆದರೆ ಇಂದು ನಿನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ, ಅವಳೇ ಇದನ್ನು ಬದಲಿಸುತ್ತಾಳೆ ಎಂದು ಹೇಳಿ ಅದೃಶ್ಯರಾದರು. ರತ್ನಮ್ಮ ಆ ಚೀಲವನ್ನು ಮುಟ್ಟಿದಾಗ ಅದರಲ್ಲಿ ಹಳೆಯ ಬಟ್ಟೆಗಳ ಬದಲು ಜಮೀನಿನ ಅಸಲಿ ದಾಖಲೆಗಳು ಮತ್ತು ಬಂಗಾರದ ನಾಣ್ಯಗಳು ಇದ್ದವು. ಅಚ್ಚರಿ ಎಂದರೆ ಅಲ್ಲಿಯವರೆಗೆ ಮೌನವಾಗಿದ್ದ ಅವಳ ಮಗ ಓಡಿ ಬಂದು, ಅಮ್ಮ, ಬಾಬಾ ಬಂದಿದ್ದರು ಎಂದು ಮಾತನಾಡಲು ಶುರು ಮಾಡಿದ. ಈ ಕಥೆಯ ನೀತಿ. ಸಾಯಿ ಲಕ್ಷ್ಮಿ ನಿಮ್ಮ ಮನೆಗೆ ಬರುವಾಗ ಶ್ರೀಮಂತರ ರೂಪದಲ್ಲಿ ಬರುವುದಿಲ್ಲ. ಒಬ್ಬ ಹಸಿದ ಭಿಕ್ಷುಕನೋ ಅಥವಾ ಸಹಾಯ ಬೇಡುವ ಕಷ್ಟದಲ್ಲಿರುವವರ ರೂಪದಲ್ಲೋ ಬರಬಹುದು. ನೀವು ನೀಡುವ ಒಂದು ತುತ್ತು ಅನ್ನ ಅಥವಾ ಪ್ರೀತಿಯ ಮಾತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನೆನಪಿಡು, ನೀನು ಪ್ರಾರ್ಥಿಸುವುದಕ್ಕಿಂತ ಮುಂಚೆಯೇ ನನಗೆ ನಿನ್ನ ಅವಶ್ಯಕತೆ ತಿಳಿದಿದೆ. ನೀನು ಅಳುವುದಕ್ಕಿಂತ ಮುಂಚೆಯೇ ನನ್ನ ಕರವಸ್ತ್ರ ನಿನ್ನ ಕಣ್ಣೀರು ಒರೆಸಲು ಸಿದ್ಧವಾಗಿದೆ. ಈ ಶುಕ್ರವಾರ ನಿನ್ನ ಪಾಲಿಗೆ ಬರೀ ದಿನವಲ್ಲ, ಇದು ನಿನ್ನ ಬದುಕಿನ ಹೊಸ ಜನ್ಮ. ಎದ್ದು ನಿಲ್ಲು, ನಗು ಮುಖದಿಂದ ಸಾಯಿ ಲಕ್ಷ್ಮಿಯನ್ನು ಸ್ವಾಗತಿಸು. ಜಗತ್ತು ಬೆರಗಾಗುವಂತೆ ನಿನ್ನನ್ನು ಬೆಳಗಿಸುತ್ತೇನೆ. ಇಂದು ಈ ಸಂದೇಶವನ್ನು ನೀನು ಪೂರ್ತಿಯಾಗಿ ಕೇಳಿದ್ದೀಯಾ ಎಂದರೆ ನಿನ್ನ ಬದುಕಿನ ಅರ್ಧ ಕಷ್ಟಗಳು ಈಗಾಗಲೇ ಕರಗಿ ಹೋಗಿವೆ ಎಂದು ತಿಳಿ. ನೀನು ಅನುಭವಿಸುತ್ತಿರುವ ಮಾನಸಿಕ ಕಿರಿಕಿರಿ, ವ್ಯಾಪಾರದ ನಷ್ಟ ಅಥವಾ ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಇರುವ ಆತಂಕ ಎಲ್ಲವನ್ನು ಸಾಯಿ ಲಕ್ಷ್ಮಿಯ ಪಾದಕ್ಕೆ ಅರ್ಪಿಸಿ ನಿಶ್ಚಿಂತೆಯಾಗಿರು. ನೀನು ಮಾಡುವ ವ್ರತ, ಪೂಜೆ, ಆಚರಣೆಗೆ ತಕ್ಕ ಸಮಯದಲ್ಲಿ ತಕ್ಕ ಫಲಗಳು ಸಿಗಲಿವೆ. ಬಾಬಾರವರು ಹೇಳುತ್ತಾರೆ, ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಈ ಶುಕ್ರವಾರ ನಿನ್ನ ಪಾಲಿಗೆ ಕೇವಲ ಒಂದು ದಿನವಲ್ಲ, ಇದು ನಿನ್ನ ಪಾಲಿನ ಹೊಸ ಜನ್ಮ. ಇಂದಿನಿಂದ ನಿನ್ನ ಮನೆಯಲ್ಲಿ ದಾರಿದ್ರ್ಯದ ಕತ್ತಲೆ ಅಳಿದು ಸುಖ ಸಮೃದ್ಧಿಯ ಬೆಳಕು ಸ್ಥಿರವಾಗಿ ನೆಲೆಸಲಿದೆ. ಹಾಸಿಗೆ ಹಿಡಿದ ನಿನ್ನ ಪೋಷಕರು ಬಾಬಾರ ಉದಿಯ ರಕ್ಷೆ
ಮತ್ತು ಬುದ್ಧಿಮಾಂದ್ಯ ಮಗುವಿಗೆ ಬಾಬಾರ ಕೃಪೆಯ ದಾರಿ, ನಿನ್ನ ನಿಂತು ಹೋದ ಮದುವೆಯ ಸಾಯಿ ಲಕ್ಷ್ಮಿಯ ಸಾಕ್ಷಿಯಾಗಲಿದ್ದಾರೆ. ಈ ಚಮತ್ಕಾರವನ್ನು ಪಡೆಯಲು ನೀನು ಓಂ ಶ್ರೀ ಸಾಯಿ ಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡುವ ಮೂಲಕ ಈ ಸಂದೇಶವನ್ನು ಪಡೆಯಿರಿ. ಈಗ ನಿಮ್ಮ ಕಣ್ಣುಗಳನ್ನು ಮೆಲ್ಲಗೆ ಮುಚ್ಚಿ ಸಾಯಿ ಲಕ್ಷ್ಮಿಯ ತೇಜಸ್ವಿ ರೂಪವನ್ನು ನೆನೆಯುತ್ತಾ ಒಮ್ಮೆ ಭಕ್ತಿಯಿಂದ ಹೇಳಿ, ಸಾಯಿ ಲಕ್ಷ್ಮಿ ನನ್ನ ಮನೆಯಲ್ಲಿದ್ದಾರೆ, ನನಗೆ ಇನ್ನು ಯಾವುದರ ಕೊರತೆಯೂ ಇರುವುದಿಲ್ಲ. ನಿನ್ನ ನಗು, ನಿನ್ನ ಶಾಂತಿ ಮತ್ತು ನಿನ್ನ ಪ್ರಗತಿಯೇ ಬಾಬಾರಗೆ ನೀನು ನೀಡುವ ಅತಿ ದೊಡ್ಡ ದಕ್ಷಿಣೆ. ಧೈರ್ಯದಿಂದ ಮುನ್ನಡೆ ಮಗುವೆ, ಸಾಯಿ ಲಕ್ಷ್ಮಿಯ ಅಭಯ ಹಸ್ತ ನಿನ್ನ ಮೇಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಶ್ರೀ ಸಾಯಿ ಲಕ್ಷ್ಮಿಯೇ ನಮಃ.